ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಿಮ್ಮ ಮೊಬೈಲಲ್ಲಿ ಪದೇ ಪದೇ ಸ್ಕ್ರೀನಲ್ಲಿ ಆ್ಯಡ್ಸ್ ಬರ್ತಿದ್ರೆ ಅಂದರೆ ನೀವು ಯಾವುದೇ ಒಂದು ಆ್ಯಪ್ ಓಪನ್ ಮಾಡಲ್ಲ, ಬಟ್ ನೀವು ಮೊಬೈಲ್ ಸ್ಕ್ರೀನ್ ಆನ್ ಮಾಡ್ತಿದ್ದಾಗಲೇ ಈ ರೀತಿಯಂಥ ಆ್ಯಡ್ಸ್ ಬರ್ತಿದ್ರೆ, ಸ್ಕ್ರೀನಲ್ಲಿ ಪಾಪಪ್ ಆ್ಯಡ್ಸ್ ಬರ್ತಿದ್ರೆ ಯಾವ ರೀತಿ ಅದನ್ನು ನೀವು 100% ಒಂದು ಸೆಟ್ಟಿಂಗ್ ಮೂಲಕ ನೀವು ಅದನ್ನು ಸಾಲ್ವ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಗೈಸ್, ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಈ ಸೆಟ್ಟಿಂಗ್ ಮೂಲಕ ನಿಮ್ಮ ಮೊಬೈಲಲ್ಲಿ ಈ ರೀತಿಯಾಗಿ ನೀವು ಆ್ಯಪನ್ನು ಓಪನ್ ಮಾಡ್ದೇ ಸಿಂಪಲ್ಲಾಗಿ ಮೊಬೈಲ್ ಸ್ಕ್ರೀನ್ ಆನ್ ಮಾಡ್ತಿದ್ದಾಗಲೇ ಆ್ಯಡ್ಸ್ ಬರುತ್ತಲ್ವ, ಅದನ್ನು 100ಕ್ಕೆ 100 ಯಾವ ರೀತಿ ನೀವು ಸಾಲ್ವ್ ಮಾಡ್ಕೋಬೋದು, ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋಬೋದು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಮೊಬೈಲಲ್ಲಿ ಮಾಡುವಂಥ ಕೆಲವೊಂದು ರಾಂಗ್ ಸೆಟ್ಟಿಂಗಿಂದ ಈ ರೀತಿಯಂಥ ಆ್ಯಡ್ಸ್ ಬರ್ತಿರುತ್ತೆ. ಗೈಸ್, ಇವತ್ತಿನ ವಿಡಿಯೋ ನೀವು ಒಂದು 3-4 ನಿಮಿಷ ಆಗ್ಬೋದು ವಿಡಿಯೋ ಅಥವಾ ಬಟ್ ಈ ವಿಡಿಯೋ ನೀವು ಕೊನೆ ತನಕ ನೋಡಿದರೆ ನಾನು ಹೇಳುವಂಥ ಸೆಟ್ಟಿಂಗನ್ನು ಮಾಡಿದ್ದೆ ಹೋದಾದರೆ ನಿಮ್ಮ ಮೊಬೈಲಲ್ಲಿ ಆ್ಯಡ್ಸ್ ಖಂಡಿತವಾಗಿ ಸ್ಟಾಪ್ ಆಗುತ್ತೆ. ಪರ್ಮನೆಂಟಾಗಿ ಸೊಲ್ಯೂಷನ್ ಕೊಡ್ತೀನಿ. ಜೊತೆಗೆ ಯಾವ ರೀಸನ್ನಿಂದ ಈ ರೀತಿಯಾಗಿ ಆ್ಯಡ್ಸ್ ಬರುತ್ತೆ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಗೈಸ್, ನಿಮ್ಮ ಮೊಬೈಲಲ್ಲಿ ಪದೇ ಪದೇ ಸ್ಕ್ರೀನಲ್ಲಿ ಆ್ಯಡ್ಸ್ ಬರ್ತಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಖಂಡಿತವಾಗಿ ಪ್ರತಿಯೊಬ್ಬರಿಗೆ ಇಷ್ಟ ಆಗುತ್ತೆ. ಗೈಸ್, ನಾನು ಏನು ತಿಳಿಸ್ಕೊಡ್ತೀನಿ ಸೆಟ್ಟಿಂಗ್ ಎಲ್ಲವನ್ನು ನೀವು ಮಾಡಬೇಕಾಗುತ್ತೆ. ಗೈಸ್, ಮೊದಲಾಗಿ ನೀವು ಮಾಡಬೇಕಾಗಿದ್ದು ಈ ರೀತಿ ಆ್ಯಡ್ಸ್ ಬರ್ತಿದ್ರೆ ನಿಮ್ಮ ಫೋನಲ್ಲಿ ನೀವು ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗಲ್ಲಿ ಏನು ಮಾಡಬೇಕು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ನಾನು ಏನೆಲ್ಲ ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ ಎಲ್ಲ ಸೆಟ್ಟಿಂಗ್ ಮಾಡಿದರೆ ಮಾತ್ರ ವರ್ಕ್ ಆಗುತ್ತೆ. ಸೊ ಪ್ರತಿಯೊಂದು ಇಂಪಾರ್ಟೆಂಟ್ ಸೆಟ್ಟಿಂಗು, ಹಾಗಾಗಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ಎಲ್ಲ ಸೆಟ್ಟಿಂಗನ್ನು ತಿಳ್ಕೊಳ್ಳಿ. ಗೈಸ್, ಮೊದಲಾಗಿ ಅದಕ್ಕೂ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟು, ನೀವಿನ್ನೂ ವಿಡಿಯೋಗೆ ಲೈಕ್ ಮಾಡಿರಿ ಅಂದರೆ ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋ ಮಾಡೋದು ನಮಗೂ ಸಪೋರ್ಟ್ ಸಿಗ್ತಕ್ಕಾಗುತ್ತೆ. ಅದೇ ರೀತಿಯಾಗಿ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ತುಂಬ ಮಂದಿ ಸೇಮ್ ಪ್ರಾಬ್ಲಮನ್ನು ಫೇಸ್ ಮಾಡ್ತಿರ್ತಾರೆ. ಸೊ ಈ ವಿಡಿಯೋನ ಶೇರ್ ಮಾಡಿದರೆ ಅವರ ಮೊಬೈಲ್ ಆ್ಯಡ್ಸ್ ಸ್ಟಾಪ್ ಆಗುತ್ತೆ, ಅವರಿಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ತಿಳಿಸ್ಕೊಡಿ. ಜೊತೆಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನೀವು ಯಾವ ಮೊಬೈಲನ್ನು ಯೂಸ್ ಮಾಡ್ತೀರಾ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯೂಸ್ಫುಲ್ ಅನಿಸಿದರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ. ಗೈಸ್, ಮೊದಲಾಗಿ ನಿಮಗೆ ಸೆಟ್ಟಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲಾಗಿ ನೀವು ಸೆಟ್ಟಿಂಗನ್ನು ಓಪನ್ ಮಾಡ್ಕೊಳ್ಳಿ. ನಾನು ಯಾವುದೆಲ್ಲ ಸೆಟ್ಟಿಂಗ್ ಹೇಳ್ತೀನಿ ಎಲ್ಲವನ್ನೂ ಮಾಡಬೇಕಾಗುತ್ತೆ. ಗೈಸ್, ಮೊದಲು ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಇಲ್ಲಿ ಅಬೌಟ್ ಡಿವೈಸ್ ಅಥವಾ ಅಬೌಟ್ ಫೋನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ನಂತರ ಇಲ್ಲಿ ವರ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವರ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಬಿಲ್ಡ್ ನಂಬರ್ ಬರುತ್ತೆ, ನೋಡ್ಬೋದು. ಬಿಲ್ಡ್ ನಂಬರ್ ಮೇಲೆ ನೀವು 7 ಟೈಮ್ಸ್ ಕ್ಲಿಕ್ ಮಾಡಬೇಕಾಗುತ್ತೆ, ಅಂದರೆ 7 ಬಾರಿ ಕ್ಲಿಕ್ ಮಾಡ್ತಿದ್ದಾಗಲೇ ಗೈಸ್ ಇಲ್ಲಿ ನಿಮ್ಮ ಡೆವಲಪರ್ ಆಪ್ಷನ್ ಕ್ರಿಯೇಟ್ ಆಗುತ್ತೆ. ಗೈಸ್, ಡೆವಲಪರ್ ಆಪ್ಷನ್ ನೀವು ಕ್ರಿಯೇಟ್ ಮಾಡಿದ ನಂತರ ನಿಮ್ಮ ಫೋನಲ್ಲಿ ಅದು ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ, ಇಲ್ಲಾಂದರೆ ಎಡಿಷ್ನಲ್ ಸೆಟ್ಟಿಂಗಲ್ಲಿ ಸಿಗುತ್ತೆ. ನಾನು ಲಾಸ್ಟಿಗೆ ಬರ್ತೀನಿ, ನೋಡ್ಬೋದು. ಇಲ್ಲಿ ಡೆವಲಪರ್ ಆಪ್ಷನ್ ಇವಾಗ ಕ್ರಿಯೇಟ್ ಆಗಿದೆ, ಇದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡಿದ ನಂತರ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಸೆಟ್ಟಿಂಗನ್ನು ನೀವು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ರನ್ನಿಂಗ್ ಸರ್ವಿಸ್ ಅಂತ ನೋಡ್ಬೋದು, ರನ್ನಿಂಗ್ ಸರ್ವಿಸಸ್ಸು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇಲ್ಲಿ ನೀವು ಇಂಪಾರ್ಟೆಂಟಾಗಿ ಒಂದು ಚೆಕ್ ಮಾಡಬೇಕಾಗುತ್ತೆ. ಏನು ಚೆಕ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಗೈಸ್, ಇಲ್ಲಿ ಯಾವುದೆಲ್ಲ ಅಪ್ಲಿಕೇಶನು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿದೆ ಅದನ್ನು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಗೈಸ್, ಇಲ್ಲಿ ನಿಮಗೆ ನೋಡ್ಬೋದು, ಇಲ್ಲಿ ಯಾವುದೆಲ್ಲ ಒಂದು ಸಿಸ್ಟಮ್ ಆ್ಯಪ್ಸ್ ಇರುತ್ತೆ ಅಥವಾ ಅಫಿಷಿಯಲ್ ಅಪ್ಲಿಕೇಶನ್ ಇರುತ್ತೆ. ಸೊ ಅದನ್ನು ಬಿಟ್ಟು ರಿಮೈನಿಂಗು ಯಾವುದೆಲ್ಲ ಒಂದು ಹಿಡನ್ ಆಗಿ ಅಥವಾ ನೀವು ಇನ್ಸ್ಟಾಲ್ ಮಾಡದಿರುವಂಥ ಅಥವಾ ಯಾವುದೊಂದು APK ಇರ್ಬೋದು. ಸೊ ಅಂಥದ್ದು ನಿಮಗೆ ಇಲ್ಲಿ ಏನಾದರೂ ಕಂಡು ಬಂದರೆ ಇಮಿಡಿಯೇಟ್ ಅದನ್ನು ಸ್ಟಾಪ್ ಮಾಡಬೇಕಾಗುತ್ತೆ. ನೋಡ್ಬೋದು, ಇಲ್ಲಿ ಸಾಫ್ಟ್ವೇರು ಮತ್ತು ಆ್ಯಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ, ಇದೆಲ್ಲ ಅಫಿಷಿಯಲ್ಲು. ಅದನ್ನು ಬಿಟ್ಟು ಇಲ್ಲಿ ಏನಾದರೂ ಹೊಸ ಅಪ್ಲಿಕೇಶನು ಅಥವಾ ಅನ್ವಾಂಟೆಡ್ ಅಪ್ಲಿಕೇಶನ್ ನಿಮಗೆ ಗೊತ್ತಿಲ್ಲದಿರುವಂಥ ಯಾವುದೊಂದು APK ಇದ್ದರೆ ಅದನ್ನು ನೀವು ಸಿಂಪಲಾಗಿ ಏನು ಮಾಡಬೇಕಂದ್ರೆ ಸಿಂಪಲಾಗಿ ಕ್ಲಿಕ್ ಮಾಡಿ ಅದನ್ನು ಫಸ್ಟ್ ಸ್ಟಾಪ್ ಮಾಡಬೇಕು. ನಾನು ನಿಮಗೆ ಯಾವ ರೀತಿ ತೋರಿಸ್ಕೊಡ್ತೀನಿ. ಗೈಸ್, ಸಿಂಪಲ್ಲಾಗಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಲೆಫ್ಟ್ ಸೈಡಲ್ಲಿ ಸ್ಟಾಪ್ ಅಂತ ಇರುತ್ತೆ, ಸ್ಟಾಪ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸ್ಟಾಪ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗಲೇ ಅದು ಏನು ರನ್ ಆಗ್ತಿರುತ್ತೆ ಬ್ಯಾಕ್ಗ್ರೌಂಡ್, ಅದು ಸ್ಟಾಪ್ ಆಗುತ್ತೆ. ಗೈಸ್, ಈ ರೀತಿಯಾಗಿ ನೀವು ಅನ್ವಾಂಟೆಡ್ ಆಗಿ ಯಾವುದಾದ್ರೂ ಒಂದು APK ಇರ್ಬೋದು ಅಥವಾ ನೀವು ಇನ್ಸ್ಟಾಲ್ ಮಾಡ್ತಿರುವಂಥ ಗೊತ್ತಿಲ್ಲದೇ ಇರೋ ಆ್ಯಪ್ ಇದ್ದರೆ ಅದನ್ನು ಈ ರೀತಿಯಾಗಿ ನೀವು ಸ್ಟಾಪ್ ಮಾಡಬೇಕಾಗುತ್ತೆ. ಗೈಸ್, ಇವಾಗ ಏನಾಗುತ್ತೆ, ಇದು ಬ್ಯಾಕ್ಗ್ರೌಂಡಲ್ಲಿ ಸ್ಟಾಪ್ ಆಗುತ್ತೆ, ವರ್ಕ್ ಆಗುವಂಥದ್ದು. ಜೊತೆಗೆ ಆ್ಯಡ್ಸನ್ನು ರನ್ ಮಾಡ್ತಿದ್ರೆ ಅದು ಕೂಡ ಸ್ಟಾಪ್ ಆಗುತ್ತೆ. ಗೈಸ್, ಒಂದೇ ಸೆಟ್ಟಿಂಗ್ ಆದ ನಂತರ ನೀವು ಎರಡನೇ ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ನೀವು ಡಿಸ್ಪ್ಲೇ ಸೆಟ್ಟಿಂಗ್ ಹೋಗಬೇಕಾಗುತ್ತೆ, ಡಿಸ್ಪ್ಲೇ ಆ್ಯಂಡ್ ಬ್ರೈಟ್ನೆಸ್ಸು. ಗೈಸ್, ಇಲ್ಲಿ ನಿಮ್ಮದು ಲೈಟ್ ಮೋಡ್ ಇರುತ್ತೆ, ಡಾರ್ಕ್ ಮೋಡನ್ನು ಎನೇಬಲ್ ಮಾಡ್ಕೊಳ್ಳಿ. ಡಾರ್ಕ್ ಮೋಡನ್ನು ಎನೇಬಲ್ ಏನಕ್ಕೆ ಮಾಡಬೇಕಂದ್ರೆ ಈ ಸೆಟ್ಟಿಂಗನ್ನು ಎರಡನೇ ಸೆಟ್ಟಿಂಗ್ ಮಾಡುವಾಗ ಇದು ನಿಮ್ಗೆ ಬೇಕಾಗುತ್ತೆ. ಗೈಸ್, ಇಷ್ಟಾದ ನಂತರ ನೆಕ್ಸ್ಟ್ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಆ್ಯಪ್ಸ್ ಅಂತ ಇರುತ್ತೆ, ನೋಡ್ಬೋದು. ಇಲ್ಲಿ ಆ್ಯಪ್ಸ್ ಅಂತ ಸೆಟ್ಟಿಂಗಲ್ಲಿ ಆ್ಯಪ್ಸ್ ಅಂತ ಸಿಕ್ಕಿಲ್ಲ ಅಂದರೆ ಸರ್ಚ್ ಮೇಲೆ ಸರ್ಚ್ ಮಾಡಿ ನಿಮ್ಗೆ ಸಿಗುತ್ತೆ. ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆ್ಯಪ್ ಮ್ಯಾನೇಜ್ಮೆಂಟಿಗೆ ಬನ್ನಿ. ಗೈಸ್, ಆ್ಯಪ್ ಮ್ಯಾನೇಜ್ಮೆಂಟಲ್ಲಿ ಇಲ್ಲಿ ನೀವು ಇಂಪಾರ್ಟೆಂಟು ಕೆಲವೊಂದು ಅಪ್ಲಿಕೇಶನ್ ಏನಾಗುತ್ತೆ, APK ಅಥವಾ ಅಪ್ಲಿಕೇಶನ್ನು ಏನಾಗುತ್ತೆ, ಕೆಲವೊಮ್ಮೆ ನಾವು ಬ್ರೌಸ್ ಮಾಡಬೇಕಾದ್ರೆ ಅಥವಾ ಯಾವುದೊಂದು ಅಪ್ಲಿಕೇಶನ್ ಯೂಸ್ ಮಾಡುವಾಗ ಬೈ ಮಿಸ್ಟೇಕಾಗಿ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ. ಸೊ ಅಂಥ ಅಪ್ಲಿಕೇಶನ್ ನೀವು ಇಲ್ಲಿ ಡಾರ್ಕ್ ಮೋಡಲ್ಲಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಗೈಸ್, ಏನಾಗುತ್ತೆ, ಕೆಲವೊಂದು ಅಪ್ಲಿಕೇಶನ್ಗಳಲ್ಲಿ APKಗಳಲ್ಲಿ ಸೊ ನೇಮ್ ಕೂಡ ಇರಲ್ಲ, ಜೊತೆಗೆ ಲೋಗೋ ಕೂಡ ಇರಲ್ಲ. ಸೊ ಹಾಗಾಗಿ ನಿಮಗೆ ಅಪ್ಲಿಕೇಶನ್ ಇಲ್ಲಿ ಇನ್ಸ್ಟಾಲ್ ಆಗಿದೆ ಅಂತಲೂ ಕೂಡ ಗೊತ್ತಾಗಲ್ಲ. ಬಟ್ ನೀವು ಇಲ್ಲಿ ಏನಾಗುತ್ತೆ ಡಾರ್ಕ್ ಮೋಡನ್ನು ಎನೇಬಲ್ ಮಾಡ್ತಿದ್ದಾಗಲೇ ಇಲ್ಲಿ ನಿಮಗೆ ಲೋಗೋ ಮತ್ತು ಇಲ್ಲಿ ಅದರ ನೇಮ್ ಇಲ್ಲಾಂದ್ರೂ ಕೂಡ ರೈಟ್ ಸೈಡಲ್ಲಿ ನೋಡ್ಬೋದು ಏರೋ ಮಾರ್ಕ್ ಇದೆ. ಈ ಏರೋ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಯಾವುದೋ ಒಂದು ಎಡಿಷ್ನಲ್ ಆಗಿ ನಿಮಗೆ ಏರೋ ಮಾರ್ಕ್ ಕಾಣಿಸಿದರೆ ಸಿಂಪಲಾಗಿ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಗೈಸ್, ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಅನ್ಇನ್ಸ್ಟಾಲ್ ಅಂತಿದೆ, ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನನ್ನು ಅಥವಾ APKನ ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ಕೆಲವೊಮ್ಮೆ ಏನಾಗುತ್ತೆ, ನಾವು ಬೇರೆ ಬೇರೆ ಬ್ರೌಸರ್ ಮಾಡ್ತಿರ್ಬೇಕಾದ್ರೆ ಸೊ ಆಟೋಮೆಟಿಕ್ಕಾಗಿ ಕೆಲವೊಂದು APKಗಳು ಇನ್ಸ್ಟಾಲ್ ಆಗಿರುತ್ತೆ, ಅವು ನಮಗೆ ಬ್ಯಾಕ್ಗ್ರೌಂಡಲ್ಲಿ ಆ ಪಾಪಪ್ ಆ್ಯಡ್ಸನ್ನು ಜನರೇಟ್ ಮಾಡ್ತಿರ್ತವೆ. ಸೊ ಹಾಗಾಗಿ ನೀವು ಇಲ್ಲಿ ಅಂಥ ಅಪ್ಲಿಕೇಶನ್ ನಿಮಗೆ ಫೈಂಡ್ ಔಟ್ ಮಾಡಿ ಅದನ್ನು ನೀವು ಇಲ್ಲಿ ಅನ್ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಈ ಸೆಟ್ಟಿಂಗಲ್ಲಿ. ಗೈಸ್, ಇವೆರಡು ಸೆಟ್ಟಿಂಗ್ ಆದ ನಂತರ ಇನ್ನೂ ಒಂದು 2 ಸೆಟ್ಟಿಂಗ್ ಇಂಪಾರ್ಟೆಂಟ್ ಮಾಡಬೇಕಾಗುತ್ತೆ. ಅದನ್ನು ಮಾಡಬೇಕಂದ್ರೆ ನಿಮ್ಮ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಗೈಸ್, ಕ್ರೋಮ್ ಬ್ರೌಸರ್ ಓಪನ್ ಮಾಡಿದ ನಂತರ ಇಲ್ಲಿ 3 ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಟ್ಟಿಂಗ್ ಬರಬೇಕಾಗುತ್ತೆ.
ಗೈಸ್ ಸೆಟ್ಟಿಂಗ್ ಬಂದ ನಂತರ ಇಂಪಾರ್ಟೆಂಟ್ ನಿಮಗೆ ಇಲ್ಲಿ ಸೈಟ್ ಸೆಟ್ಟಿಂಗ್ ನೋಡ್ಬೋದು. ಇಲ್ಲಿ ಸೈಟ್ ಸೆಟ್ಟಿಂಗ್ ಅಂತ ಇರುತ್ತೆ ನಿಮ್ಮ ಕ್ರೋಮ್ ಬ್ರೌಸರ್ಲಿ. ಈ ಸೈಟ್ ಸೆಟ್ಟಿಂಗ್ ಬರಬೇಕಾಗುತ್ತೆ. ಸೈಟ್ ಸೆಟ್ಟಿಂಗ್ ಮಾಡಿ ಬಂದ ನಂತರ ನಿಮಗೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಸೆಟ್ಟಿಂಗನ್ನು ಇಲ್ಲಿ ಆಫ್ ಮಾಡ್ಕೋಬೇಕಾಗುತ್ತೆ. ಗೈಸ್ ಇಲ್ಲಿ ನೋಡ್ಬೋದು ಇಂಟ್ರೆಸ್ಟಿವ್ ಆ್ಯಡ್ಸ್ ಅಂತ ಬರುತ್ತೆ ನೋಡ್ಬೋದು. ಇಲ್ಲಿ ಗೈಸ್ ಇದನ್ನು ನೀವು ಇಲ್ಲಿ ಅಲೌಡ್ ಅಂತ ಇರುತ್ತೆ, ಇದನ್ನು ನೀವು ಇಲ್ಲಿ ಆಫ್ ಮಾಡಬೇಕಾಗುತ್ತೆ ನೋಡ್ಬೋದು. ಇಲ್ಲಿ ಆನ್ ಇದೆ, ಇದನ್ನು ಇಲ್ಲಿ ಆಫ್ ಮಾಡಬೇಕಾಗುತ್ತೆ. ಗೈಸ್ ಇವಾಗ ನೋಡ್ಬೋದು ಆ್ಯಡ್ಸ್ ಆರ್ ಬ್ಲಾಕ್ಡ್ ಆನ್ ಸೈಟ್ಸ್ ನೋಟ್ ಟು ಶೋ ಮಿಸ್ಲೀಡಿಂಗ್ ಆ್ಯಡ್ಸ್ ಅಂತ ಬರುತ್ತೆ. ಗೈಸ್ ಇದನ್ನು ನೀವು ಇಲ್ಲಿ ಆಫ್ ಮಾಡ್ಕೋಬೇಕಾಗುತ್ತೆ, ಇಂಪಾರ್ಟೆಂಟು. ಇದಾದ ನಂತರ 4ನೇ ಸೆಟ್ಟಿಂಗ್ ನಿಮಗೆ ಅದರಲ್ಲಿ ಸಿಗುತ್ತೆ ನೋಡ್ಬೋದು. ಇಲ್ಲಿ ಪಾಪಪ್ ಆ್ಯಂಡ್ ರೀಡೈರೆಕ್ಟ್ಸ್ ಅಂತಿದೆ ನೋಡ್ಬೋದು. ಇದನ್ನು ಕೂಡ ಇಲ್ಲಿ ಆಫ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಕ್ಲಿಕ್ ಮಾಡ್ಕೊಳ್ಳಿ, ಆನ್ ಇರುತ್ತೆ, ಇದನ್ನು ಕೂಡ ಇಲ್ಲಿ ಆಫ್ ಮಾಡ್ಕೊಳ್ಳಿ. ಗೈಸ್ ಈ 4 ಸೆಟ್ಟಿಂಗ್ ಮಾಡಿದಾಗ ನಿಮಗೆ ನಿಮ್ಮ ಮೊಬೈಲಲ್ಲಿ ಯಾವುದೆಲ್ಲ ಕಾರಣದಿಂದ ಪಾಪಪ್ ಆ್ಯಡ್ಸ್ ಜನರೇಟ್ ಆಗ್ತಿರುತ್ತೆ ಅದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಗೈಸ್ ಇದಿಷ್ಟು ಬಂದುಬಿಟ್ಟು ನೀವು ನಿಮ್ಮ ಮೊಬೈಲ್ನ ಹೋಮ್ ಸ್ಕ್ರೀನಲ್ಲಿ ಅಥವಾ ನೋಟಿಫಿಕೇಶನ್ ಬರಲಿ ಆ್ಯಡ್ಸ್ ಬರ್ತಿದ್ರೆ ಈ ರೀತಿಯಾಗಿ ಸ್ಟಾಪ್ ಮಾಡ್ಬೋದು. 100ಕ್ಕೆ 100 ವರ್ಕ್ ಆಗುತ್ತೆ. ಪ್ರತಿಯೊಬ್ಬರು ಟ್ರೈ ಮಾಡಿ. ಒಂದು ವೇಳೆ ನಿಮಗೆ ಯಾವುದೊಂದು ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಒಳಗಡೆ ಆ್ಯಡ್ಸ್ ಬರ್ತಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವೊಂದು ಏನೊಂದು ಫೋಟೋ ಎಡಿಟಿಂಗು ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ದೀರಿ, ಅದ್ರ ಒಳಗಡೆ ಆ್ಯಡ್ಸ್ ಬಂದು ನಿಮಗೆ ಕಿರಿಕಿರಿ ಆಗ್ತಿರುತ್ತೆ. ಆವಾಗ ನೀವು ಇನ್ನೊಂದು ಅಪ್ಲಿಕೇಶನ್ ಮೂಲಕ ಅದನ್ನು ಪರ್ಮನೆಂಟಾಗಿ ಸ್ಟಾಪ್ ಮಾಡ್ಬೋದು. ಸೊ ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಈ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ, ನಂತರ ಇಲ್ಲಿ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಇವಾಗ ಯಾವ ಅಪ್ಲಿಕೇಶನ್ ನಿಮಗೆ ಆ್ಯಡ್ಸ್ ಬರ್ತಿರುತ್ತೆ ಅದನ್ನಿಲ್ಲಿ ನೀವು ಈ ರೀತಿಯಾಗಿ ವೈಫೈ ಮತ್ತು ಬ್ಲೂಟೂತ್ ಎರಡನ್ನು, ವೈಫೈ ಮತ್ತು ಇಂಟರ್ನೆಟನ್ನು ಡಾಟಾವನ್ನು ಎರಡನ್ನು ಆಫ್ ಮಾಡಬೇಕಾಗುತ್ತೆ. ನೋಡ್ಬೋದು ಆಡಿಯೋ ಎಡಿಟರನ್ನು ಕ್ಲಿಕ್ ಮಾಡಿದ್ದೀನಿ. ಗೈಸ್ ನೋಡ್ಬೋದು ಇವಾಗ ಎರಡನ್ನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಈ ರೀತಿಯಾಗಿ ಇಲ್ಲಿ ವೈಫೈ ಮತ್ತು ಮೊಬೈಲ್ ಡಾಟಾ ಎರಡನ್ನು ಕೂಡ ಇಲ್ಲಿ ಈ ರೀತಿಯಾಗಿ ಆಫ್ ಮಾಡ್ಕೋಬೇಕಾಗುತ್ತೆ. ಗೈಸ್ ಅದೇ ರೀತಿ ನೀವು ಕೈನ್ ಮಾಸ್ಟರ್ ತುಂಬ ಮಂದಿ ಯೂಸ್ ಮಾಡ್ತಿದ್ದೀರಿ. ಸೊ ಕೈನ್ ಮಾಸ್ಟರಲ್ಲಿ ಆ್ಯಡ್ಸ್ ಬರುತ್ತೆ ಅಂತ ಹೇಳಿದ್ರೆ ಸಿಂಪಲ್ಲಾಗಿ ಕೈನ್ ಮಾಸ್ಟರ್ ಕೂಡ ಇಲ್ಲಿ ವೈಫೈ ಮತ್ತು ಮೊಬೈಲ್ ಡಾಟಾ ಎರಡನ್ನು ಕೂಡ ಆಫ್ ಮಾಡ್ಕೋಬೇಕಾಗುತ್ತೆ. ಗೈಸ್ ಇದೇ ರೀತಿಯಾಗಿ ನೀವು ಯಾವುದೆಲ್ಲ ಒಂದು ಅಪ್ಲಿಕೇಶನ್ ಒಳಗಡೆ ಆ್ಯಡ್ಸ್ ಬರ್ತಿರುತ್ತೆ ಅದನ್ನು ನೀವು ಈ ಅಪ್ಲಿಕೇಶನ್ ಮೂಲಕ ಸ್ಟಾಪ್ ಮಾಡ್ಬೋದು. ಗೈಸ್ ನೋಡ್ಬೋದು ಯಾವುದೆಲ್ಲ ನೀವು ಫೋಟೋ ಎಡಿಟಿಂಗ್, ವಿಡಿಯೋ ಎಡಿಟಿಂಗ್ ಅಥವಾ MX ಪ್ಲೇಯರ್ ಯಾವುದೇ ಇರ್ಬೋದು, ಸಿಂಪಲಾಗಿ ಇಲ್ಲಿ ಈ ರೀತಿಯಾಗಿ ವೈಫೈ ಮತ್ತು ಮೊಬೈಲ್ ಡಾಟಾವನ್ನು ಈ ರೀತಿ ಆಫ್ ಮಾಡೋ ಮೂಲಕ ಅಪ್ಲಿಕೇಶನಲ್ಲಿ ಇಂಟರ್ನೆಟ್ ಸಪ್ಲೈಯನ್ನು ನೀವು ಆಫ್ ಮಾಡ್ಬೋದು. ಆವಾಗ ನಿಮಗೆ ಅಲ್ಲಿ ಆ್ಯಡ್ಸ್ ಕೂಡ ಬರಲ್ಲ. ಗೈಸ್ ಈ ರೀತಿಯಾಗಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಗೈಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಅನಿಸಿದ್ರು ಕೂಡ, ಜೊತೆಗೆ ಸ್ವಲ್ಪ ಯೂಸ್ಫುಲ್ ಅನಿಸಿದ್ರು ಕಮೆಂಟ್ ಮಾಡಿ, ಜೊತೆಗೆ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಏನಕ್ಕೆ ತುಂಬ ಮಂದಿ ಇದೇ ರೀತಿಯಂಥ ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತಾರೆ, ಅವರಿಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ಆದಷ್ಟು ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವಿಡಿಯೋ ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ.